ತುಂಬ ತುಂಬ ಚೆನ್ನಾಗಿ. ಬಟ್ ಅವ್ರಿಗೆ ಒಂದು ಪ್ರಶಸ್ತಿ ಬಂದಿದೆ, ಅವರು ಇಷ್ಟೊಂದೆಲ್ಲ ಹೆಸರು ಗಳಿಸಿದ್ದಾರೆ, ಎಲ್ಲಿ ಹೋದರೂ ಅವರನ್ನು ಗುರ್ತು ಹಿಡಿತಾರೆ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಅವರ ಮಗ ಎಂತಹ ಒಂದು ಅಮ್ಮನ ಮೇಲೆ ಪ್ರೀತಿ ಇದೆ ಅಂದರೆ ಅಗಾಧವಾದಷ್ಟು ಪ್ರೀತಿ ಇದೆ ಅವನಿಗೆ. ಈ ಥರ ಮಕ್ಕಳು ಇವಾಗ ಸಿಗೋದು ತುಂಬಾ ಕಡಿಮೆ. ನಮ್ಮ ಇವರು ಹೇಳಿದಾಗೆ ತುಂಬಾ ಕಡಿಮೆ. ಆದರೆ ನನ್ನ ಅದೃಷ್ಟ, ನನಗೂ ಆ ಥರ ಮಗನೇ ಸಿಕ್ಕಿದ್ದಾನೆ. ನಳಿನಿಗೂ ಅವ್ರದ್ದು ಯಾಕೆ ನಳಿನಿ ಅಂತ ಏಕವಚನದಲ್ಲಿ ಸಂಬೋಧಿಸ್ತೀನಿ ಅಂತಂದರೆ, ನಾನು ಅವ್ರಿಗಿನ್ನ ದೊಡ್ಡವಳು. ನಾನು 74, ಅವ್ರು ಇನ್ನೂ 70. ಸೊ ಹಾಗಾಗಿ ಅವ್ರನ್ನ ಅಯ್ಯೋ ನಾನು ನಳಿನಿನ ಹೇಗಿರ್ತಾರೆ ಅಂತ ಎಷ್ಟು ಕ್ಯೂಟ್ ಆಗಿದ್ದಾರೆ. ಅವ್ರ ನಗುನೇ ಎಷ್ಟು ಚಂದ, ಅವ್ರ ಮೂಗು ನೋಡಿ ಎಷ್ಟು ಚೆನ್ನಾಗಿದೆ. ನನಗೊಂಚೂರು ಆ ಥರ ಮೂಗಿದ್ದಿದ್ರೆ ಇನ್ನೂ ತುಂಬ ಸಾಧನೆ ಮಾಡ್ತಾಯಿದ್ದೆ ಆ ಥರ. ಮತ್ತು ಅವರ ಮಗ ಯಾವ ಎಂತೆಂಥ ಸರ್ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. ಒಂಥರ ನಂಬಿಕೆ ಆಗಲ್ಲ, ತುಂಬ ಆಶ್ಚರ್ಯ ಆಗುತ್ತೆ. ನಾನು ಅಮ್ಮಂದಿರನ್ನ ಕರೆದಿದ್ದೀನಿ, ಕಾರ್ಯಕ್ರಮಕ್ಕೆ ಅಮ್ಮಂದಿರನ್ನ ಕರೆದಿದ್ದೀನಿ. ಅಮ್ಮಂದಿರು ಬರಬೇಕು, ನಮ್ಮಮ್ಮನ ಒಂದು ಹೊಗಳಬೇಕು, ಅವರನ್ನು ಶ್ಲಾಘಿಸ್ಬೇಕು, ಹಾಗೆ ಹೀಗೆ ಅಂತ ಫೋನಲ್ಲಿ ಹೇಳ್ತಾ ಇರೋದು. ಇಲ್ಲಿ ಬಂದಿರೋ ಅಮ್ಮಂದಿರು ಯಾರು ಅಮ್ಮಂದಿರ ಥರ ಇಲ್ಲ, ಎಲ್ಲ ಒಂದು ಲಲನಾಮಣಿಯರು ಗಲಗಲ ಅಂತ ಅಂತಾನೆ ಅಲ್ಲಿ ಕೂತಿರ್ಬೇಕಾದ್ರೆ ನಿಮ್ಮಮ್ಮನ ಇಂಟ್ರಡ್ಯೂಸ್ ಮಾಡ್ಕೊಡಪ್ಪ, ಬಂದ್ಗಳೇ ನಿಮ್ಮಮ್ಮನ ಇಂಟ್ರಡ್ಯೂಸ್ ಮಾಡ್ಕೊಡಪ್ಪ ಅಂತ ಅಲ್ಲಿ ಕೂತಿರೋರು ಯಾರೋ ಒಬ್ಬರು ಹೇಳ್ತಾ ಇದ್ರು. ಸೊ ಹಾಗಾಗಿ ನೋಡಿ, ನೀವು ಸ್ಟಾರ್ ಆಗಿಬಿಟ್ರಿ ನೀವು. ಎಷ್ಟು ಖುಷಿ ಆಗುತ್ತೆ. ಹಾಗೆ ಹೊಟ್ಟೆ ಉರಿನೂ ಆಗುತ್ತೆ ನನಗೆ ಈ ಪಾತ್ರ ಸಿಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಭಾಳ ಸಂತೋಷ. ನಾನು ಈ ಸಿನಿಮಾನ ನೋಡಿದೆ, ಒಂದು ಕಂಬ ಇಟ್ಕೊಂಡು ಆ ಕಂಬದಲ್ಲಿ ಇದೇನಿದು ಅವ್ನು ಕೇಳ್ತಾನೆ, ಏನಜ್ಜಿ ಇದು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ ಆ ಬಾಲ್ಯದ ನೆನಪು. ಇವಾಗ ಸಾಮಾನ್ಯವಾಗಿ ಇವಾಗಲೂ ನಾವು ಕನಸು ಕಾಣೋದಾದರೆ ನಮ್ಮ ಬಾಲ್ಯನೇ. ನಾವು ಯಾವ ಮನೇಲಿದ್ವಿ ನಮ್ಮ ಸಣ್ಣ ವಯಸ್ಸಿನಲ್ಲಿ, 5 ವರ್ಷ 8 ವರ್ಷ 10 ವರ್ಷದಲ್ಲಿ ಯಾವ ಮನೆ, ಅದೇ ಮನೆ ಕನಸಿಗೆ ಬರುತ್ತೆ ಹೊರತು ಇವಾಗ ನಾವು ಎಂಥ ದೊಡ್ಡ ವಿಲ್ಲಾಗಳಲ್ಲಿ ಬಂಗ್ಲಾಗಳಲ್ಲಿದ್ರೂ ಆ ಮನೆಯದು ಕನಸೇ ಬಂದಿಲ್ಲ. ನಿಮ್ಗೆ ಯಾರಿಗಾದ್ರೂ ಬಂದಿದೆಯಾ? ನನಗಂತೂ ಬಂದಿಲ್ಲ. ಸೊ ಅದನ್ನು ಅವರು ಇಟ್ಕೊಂಡು ಆ ಮನೆ ಮೇಲೆ ಎಷ್ಟು ಪ್ರೀತಿ, ಜೀವ. ಮತ್ತು ಅವ್ರ ತಂದೆ ಬಗ್ಗೆ ಹೇಳಬೇಕಾದ್ರೆ, ನನ್ನ ಅಪ್ಪನಿಗೆ ನಮ್ಮ ಅಣ್ಣನಿಗೆ ನನ್ನ ಕಂಡ್ರೆ ನನ್ನ ಮಗಳು ಅಂದರೆ ಅಷ್ಟು ಇಷ್ಟ. ಆದರೆ ನಮ್ಮ ಅಮ್ಮನ ಕಂಡ್ರೆ ಸಿಟ್ಟು ಮಾಡ್ಕೋತಾ ಇದ್ರು ಅಂತ ಹೇಳ್ತಾರೆ. ಎಷ್ಟು ಸಂಕಟ ಪಡ್ತಾರೆ. ಅದು ಆ ಮಗು ಕೂಡ ಹೌದಾ ಯಾಕೆ ಸಿಟ್ಟು ಮಾಡ್ಕೋತಾ ಇದ್ರು ಅಂದರೆ, ಅದೇ ಒಂದು ಶಾರ್ಟಲ್ಲಿ ಒಂದು ಇದರಲ್ಲಿ ಇವರು ಹೇಳ್ತಾ ಇರೋದು. ಆಮೇಲೆ ಪದ್ಮಜನ ಮತ್ತು ಇವ್ರ ತಾಯಿ ಪಾತ್ರ ಮಾಡಿದ ಶಾರದಾ ಅವ್ರು 3 ಜನದ್ದು ಒಂದು ಶಾರ್ಟ್ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಅವಳು ಏನೋ ನಿಮ್ಮಪ್ಪ ನನ್ನ ಮೇಲೆ ಸಿಟ್ಟು ಮಾಡ್ಕೋತಿದ್ದ, ಹೋಗೆ ಅಂತಾರೆ. ಏನು ಅಂದರೆ ಅವರು ಸಿಟ್ಟು ಮಾಡ್ಕೊಳ್ಳೋ ಹಾಗೆ ತೋರಿಸಿದ್ರು ಹೆಂಡತಿ ಕಂಡ್ರೆ ಅದೆಷ್ಟು ಪ್ರೀತಿ. ಆಕೆ ಕಾಲು ನೋವು ಅದು ಇದು ಅಂದಾಗ ಆ ಕಾಲನ್ನ ಹಿಸ್ಕೋದು ಮಾಡೋದು, ಅಯ್ಯೋ ನೀ ನನ್ನ ಮನೆ ಬೆಳಕು ಅನ್ನೋದು. ಆ ಥರ ಇಂಥ ಒಂದು ಬೇಕಾಗಿರೋದು ಮನುಷ್ಯನಿಗೆ ಪ್ರಪಂಚದಲ್ಲಿ ಬದುಕೋದಕ್ಕೆ ಬರೀ ಪ್ರೀತಿ ಅಷ್ಟೇ. ಆ ಪ್ರೀತಿ ಒಂದು ಸಿಕ್ಬಿಟ್ರೆ ಸಾಕು. ನಮ್ಮ ಈ ಸಮಾಜ ಹೋಗ್ತಾ ಇರೋ ಇದೆಲ್ಲ ನೋಡಿದ್ರೆ ಭಯನೇ ಆಗುತ್ತೆ. ಮುಂದಿನ ಪೀಳಿಗೆ ಹೇಗೆ ಅವರು ಆ ಜೀವನ ನಡೆಸ್ತಾರೆ, ಆ ಸಂಬಂಧಗಳನ್ನು ಹೇಗೆ ಗಟ್ಟಿ ಮಾಡ್ಕೋತಾರೆ ಅಂತ ಈ ಥರ ಚಿತ್ರಗಳು ಬರ್ತಾ ಇದ್ದರೆ ಚಿಕ್ಕದೇ ಆಗಲಿ ನೋಡಿ. ಎಷ್ಟು ಆ ಒಂದು 15 ನಿಮಿಷ ಅನ್ನೋದು 25 ನಿಮಿಷದಲ್ಲಿ ಯಾವ ಥರ ಸಂಬಂಧ ಬೆಳಿಬೇಕು ಅನ್ನೋದು. ಆಮೇಲೆ ಇವ್ರ ಆಸೆ ಪ್ರಕಾರ ಆ ಮನೆ ಹಾಗೆ ಉಳ್ಕೊಳ್ಳೋದು, ಇದು ಒಂದು ಇದೇನು ಗೋಶಾಲೆ ಆಗತ್ತೆ ಅಂತ ಹೇಳೋದು. ಇಂಥ ಒಂದು ಖುಷಿ ಆಗುತ್ತೆ ತಾಯಿಗೆ. ಅಯ್ಯೋ ಹೊಟ್ಟೆ ಹೋಗುತ್ತಲ್ಲ, ಆ ಮನೆನೇ ಬೆಳೆಸ್ಬೇಕು ಅಂತಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಹುಟ್ಟಿ ಬೆಳೆದಂಥ ಮನೆ, ನಾವು ಶಿವಾಜಿನಗರಲ್ಲಿ ಇದ್ದವರು, ಅದೆಲ್ಲ ಮಣ್ಣಿನ ಕಟ್ಟಡ. ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇವ್ರಿಗೆಲ್ಲ ಮಣ್ಣಿನ ಕಟ್ಟಡ. ಅದನ್ನು ಹೊಡಿಯೋದಕ್ಕೆ ಎಷ್ಟೊಂದು ಸುಸ್ತಾಗ್ಬಿಟ್ಟ ಗೊತ್ತಾ. ಮಣ್ಣು ತಿರ್ಗಾ ಇನ್ನು ಇಟ್ಟಿಗೆ ಕಲ್ಲು ಎಲ್ಲ ಅಲ್ಲ. ಇವಾಗಿರೋ ಮನೆ ಕಲ್ಲು ಬಂದೋಬಸ್ತ್ ಅಂತ. ಅವ್ರು ಯಾರೋ ಬಂದು ಹೇಳ್ತಾರೆ, ಇದ್ರದ್ದು ಹೆಲ್ತ್ ನೋಡಬೇಕು ಅಂತಾರೆ. ಮನೆ ಹೆಲ್ತಾ ಏನು ನೋಡ್ತಾರೆ ಇವರು ಅಂತ ನನಗೆ ಆಶ್ಚರ್ಯ. ಬಟ್ ಆಗ ಅಂಥ ಒಂದು ಗಟ್ಟಿಯಾದ ಮನೆ ಎಷ್ಟು ಗಟ್ಟಿಯಾಗಿತ್ತೋ ಹಾಗೆ ಸಂಬಂಧನೂ, ಆ ಸುಖ ದುಃಖ ಎಲ್ಲದನ್ನು ಪಾಲು ತಗೊಂಡು ಎಲ್ಲರೂ
ಅಣ್ಣ ತಮ್ಮಂದರು 15 ಜನ ಇರ್ಬೋದು, 10 ಜನ ಇರ್ಬೋದು ಮನೇಲಿ, 20 ಜನ. ನಾನು ಬಾಳಿ ಬದುಕಿದಂಥದ್ದು ನಮ್ಮ ಅಜ್ಜಿ ಮನೇಲಿ 50 ಜನ ನಾವು ಒಟ್ಟಿಗೆ ಲೈನಿಗೆ ಮಲ್ಕೋತಾ ಇದ್ವಿ. ಎಂಥ ಒಂದು ನಾನು ಕೂಡ ಈ ಒಂದು ಚಿತ್ರನ ನೋಡಿ ಎಷ್ಟು ಅನುಭವಿಸಿದ್ದೀನಿ ಅಂತಂದರೆ ಬಹಳ ಖುಷಿ ಆಯಿತು. ನೀವು ಹೋಗ್ತೀರಿ ನಂಬ್ತಿರೋ ಇಲ್ವೋ, ನಾನು ಮೈಸೂರಿಗೆ ಹೋದರೆ ನಮ್ಮ ಹಳೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅದು ಬೇರೆ ಇವಾಗ ಬದಲಾಗಿದೆ, ಆ ಮನೆಯ ಒಂದು ರೂಪುರೇಷೆಗಳೇ ಬದಲಾಗಿದೆ. ಆದರೂ ಕೂಡ ಅದನ್ನು ನೋಡಿಕೊಂಡು ಆ ರಸ್ತೆನ ನೋಡಿಕೊಂಡು ಸುಮ್ಮನೆ ಹೊರಗಡೆ ಎಲ್ಲ ನಿಂತ್ಕೊಂಡು ನೋಡಿಕೊಂಡು ಬರ್ತೀನಿ. ಇಲ್ಲೇ ನಾವು ಕಸ ಹಾಕ್ತಾ ಇದ್ದಿದ್ದು, ಇಲ್ಲೇ ನೀರು ಹಿಡಿತಾ ಇದ್ದಿದ್ದು, ಆ ಥರದ್ದೆಲ್ಲ ಅಯ್ಯೋ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಜವಾಗ್ಲೂ ನಾವು ಲೈಫ್ನ ತುಂಬ ಎಂಜಾಯ್ ಮಾಡಿದ್ದೀವಿ. ನೀವೇನು ತೋರಿಸಿದ್ದೀರಾ ಅದನ್ನು ತುಂಬ ಎಂಜಾಯ್ ಮಾಡಿದ್ದೀವಿ. ಒಂದು ಕಂಬನ ಇಟ್ಕೊಂಡು ಆ ಕಂಬ ಹೇಳುತ್ತೆ, ನೀನು ಎಷ್ಟು ಗಲಾಟೆ ಮಾಡ್ತಿದ್ದೆ ಕಣೆ ಚಿಕ್ಕವಳು ಇರಬೇಕಾದ್ರೆ, ಅದು ಇದೊಂದು ಎಂಥ ಚೆನ್ನಾಗಿದೆ ಗೊತ್ತಾ. ಇವ್ರು ಯಾರಜ್ಜಿ, ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು ಅಂತಂದ್ರೆ ಅವ್ರು ಹೇಳ್ತಾರೆ. ಅದರಿಂದ ಎಷ್ಟೊಂದು ಉಪಯೋಗ ಪಡ್ಕೋಬೋದು ನಾವು ಅಲ್ವಾ. ಒಂದೊಂದು ವಸ್ತುನೂ ಅಷ್ಟೇ, ಆ ಮನೆ ಖಾಲಿ ಆಗಿರುತ್ತೆ, ಆದರೂ ಇಲ್ಲಿ ಬಂದು ಆ ಪದ್ಮಜರಾವ್ದು ಆ ಪಾತ್ರ ಆಕೆ ಏನು ಚೆನ್ನಾಗಿ ಮಾಡಿದ್ದಾರೆ, ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಶಾರದಾ ಇವರ ಪಾತ್ರ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತಂದೆ ಪಾತ್ರಧಾರಿ ಅವರು ಬಂದಿಲ್ಲ ಅಂತ ಅನಿಸುತ್ತೆ, ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಕೊಟ್ಟವರು ಯಾರೇ ತಪ್ಕೊಳ್ಳೋಣ ಅಂತಿದ್ದೆ, ಹಗ್ ಮಾಡ್ಕೊಳ್ಳೋಣ ಅಂತಿದ್ದೆ. ನೀವೇನು ಮಾಡಿದ್ದೀರಾ ಮತ್ತೆ ಇದರಲ್ಲಿ? ನೀವು ಯಾರು, ನೀವೆಂತ, ನಿಮ್ಮಲ್ಲಿ ಇಂಥ ಪ್ರತಿಭೆ ಅಡಗಿದೆ, ಎಷ್ಟೊಂದು ಪ್ರಶಸ್ತಿಗಳು ನಿಮ್ಮದಾಗಿದೆ. ಅದೆಲ್ಲ ನಿಮ್ಮ ಒಂದು ಶ್ರದ್ಧೆ, ಇದ್ರ ಮೇಲಿರೋ ಭಕ್ತಿ, ಕಲೆ ಮೇಲಿರೋ ಭಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾರ್ಡ್ ವರ್ಕ್ ಅಂತೂ ನೀವು ಮಾಡಿರೋದ್ರಿಂದ ದೇವರು ನಿಮಗೆ ಸಕ್ಸಸ್ ಕೊಟ್ಟಿದ್ದಾನೆ. ಇಂಥ ಒಂದು ತಾಯಿನ ಒಂದು ಬರಮಾಡ್ಕೊಂಡಿದ್ದು, ರೆಡ್ ಕಾರ್ಪೆಟ್ ಮೇಲೆ ಬರಮಾಡ್ಕೊಂಡು ಅವರ ಕಟೌಟ್ ಹಾಕಿ, ನನ್ನ ಮಗನೂ ಕೂಡ ಹಾಗೆ ಮಾಡ್ತಾ ಬೇಡಿ. ನನಗೆ ಡಾಕ್ಟ್ರೇಟ್ ಬಂತು ಅಂತ ಅಂದ್ಬಿಟ್ಟು ಒಂದು ರಿಸೆಪ್ಷನ್ ಮಾಡ್ಬೋದು, ಈ ಕಾಲಕ್ಕೆ ಒಂದು ರಿಸೆಪ್ಷನ್ ಮಾಡ್ಬೋದು. ಆ ಥರ ಒಂದು ವಿಜೃಂಭಣೆಯಾಗಿ ನನ್ನ ಒಂದು ಡಾಕ್ಟ್ರೇಟ್ ಇದನ್ನು ಸಂಭ್ರಮವನ್ನು ಹಂಚ್ಕೊಂಡ ಅವರ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಲಿ. ಹಾಗೆ ನೀವು ಮಾಡಿದ್ದೀರಾ. ಸೊ ಪರವಾಗಿಲ್ಲ, ಈ ಥರದವರು ಇನ್ನೂ ಹಲವಾರು ಜನಗಳಿದ್ದಾರೆ ಅಂತ ಅನಿಸುತ್ತೆ. ನೀವೆಲ್ಲರೂ ನೀವು ಯಾರಿಗೂ ತೊಂದರೆ ಕೊಡಬೇಡಿ, ಬರೀ ಪ್ರೀತಿ ಮಾಡ್ತಾಯಿರಿ, ನಿಮ್ಮ ಬದುಕು ತುಂಬ ಸುಖವಾಗಿರುತ್ತೆ. ಮಗು ನೀನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ ಕಣ, ನಿಮ್ಮ ಭಾಷೆನೇ ಚೆಂದ, ಕೇಳ್ತಾ ಇರೋಣ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಇದಕ್ಕೆ ನನಗೆ ಅವಕಾಶ ಕೊಟ್ಟು ಇವ್ರನ್ನ ಪ್ರಶಸ್ತಿ ಕೊಡಬೇಕು ಅಂತ ಕರೆದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನೇ ಹೇಳ್ತೀನಿ. ಇಲ್ಲಿ ಬಂದಿರೋ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಅವ್ರ ಅಭಿಮಾನಿ, ಅವ್ರು ನನ್ನ ತಾಯಿ ಅಭಿಮಾನಿ. ರಘುರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಅವರ 101 ನೆನಪು ಇಂಟರ್ವ್ಯೂಸ್ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಬಿಕಾಸ್ ಹಳೆಯ ಕಲಾವಿದರು ಈಗ ಅವ್ರನ್ನ ತೆರೆ ಮೇಲೆ ನಾವು ನೋಡ್ತಿರಲ್ಲ, ಅಂಥವ್ರದ್ದೆಲ್ಲ ಸಂದರ್ಶನ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅಮ್ಮ ರಘುರಾಮ್ ಸರ್. ಸೊ ರಘುರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅವರು ಇವನ್ ಬೈಟ್ಸಲ್ಲಿ ಕೂಡ ಹೇಳಿದ್ದು, ನಾನಿಲ್ಲಿ ಅತಿಥಿಯಾಗಿ ಅಲ್ಲ, ಅಮ್ಮನಿಗೋಸ್ಕರ ಬರ್ತೀನಿ, ಅವರ ಅಭಿಮಾನಿ ನಾನು ಅಂತ ಹೇಳ್ಕೊಂಡಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು. ಅಮ್ಮನಿಗೆ ನಾನು ಈ ಅವಕಾಶ ಕೊಟ್ಟಿರ್ಬೋದು, ಆದರೆ ಅವರು ಮಾಡಿದ್ದು ಅವ್ರ ಟ್ಯಾಲೆಂಟ್ ಅದು. ನಾನು ಜಸ್ಟ್ ಅದಕ್ಕೊಂದು ದಾರಿ ತೋರಿಸ್ಕೊಟ್ಟಿದ್ದೆ ಅಷ್ಟೇ ಬಿಟ್ಟರೆ, ಈ ಒಂದು ಲಕ್ಷ್ಮಿಯಿಂದ ಅವ್ರಿಗೆ ಇನ್ನೊಂದು ಅವಕಾಶ ಬಂದಿದೆ. ಇದೇ ಗಿರಿಧರ್ ದಿವಾನ್ ಸರ್ ಅವರು ಅವ್ರ ಆ್ಯಕ್ಟಿಂಗ್ ನೋಡಿ ರೆಫರ್ ಮಾಡಿ ಒಂದು ಫಿಲ್ಮ್ ಪ್ರಾಜೆಕ್ಟ್ ಇನ್ನೇನು ಅಪ್ಕಮಿಂಗ್, ಇನ್ನೊಂದು 2-3 ತಿಂಗಳು ಆಗ್ಬೋದು, ಗೊತ್ತಿಲ್ಲ ಶೂಟಿಂಗ್, ಬಟ್ ಅದರದ್ದು ಕಾಲ್ ಬಂದಿದೆ. ಸೊ ಅಮ್ಮ ಇಷ್ಟೆಲ್ಲ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ ಮೋಸ್ಟ್ಲಿ ಫಿಲ್ಮಲ್ಲಿ. ಸೊ ಗಿರಿಧರ್ ದಿವಾನ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಇದು ದೊಡ್ಡ ಕನಸು ನನಗೆ, ನನ್ನ ತಾಯಿಗೆ. ಸೊ ಗಿರಿಧರ್ ಸರ್ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಬೀಯಿಂಗ್ ಛಾಯಾಗ್ರಾಹಕ ಮತ್ತು ನಾನು ಸಂಗೀತ ನಿರ್ದೇಶಕನಾಗಿ ನೋಡಿದಾಗ ತುಂಬ ಇಷ್ಟ ಆಯಿತು ನನಗೆ. ಏನು ಶಾರ್ಟ್ ಫಿಲ್ಮಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ. ಸೊ ಹಾಗೆ ನೋಡ್ತಾ ಫುಲ್ ಸಿನಿಮಾ ಮುಗಿಸ್ದೆ. ನಿಮಿಷಗಳು ನೆನಪಿರಲಿಲ್ಲ, ಬಟ್ ಮುಗಿಸ್ದೆ. ಏನೋ ತಲೆಯಲ್ಲಿ ಇತ್ತು ನನಗೆ, ಚೆನ್ನಾಗಿ ಮಾಡಿದ್ದಾರೆ, ಈ ಟೀಮ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಕ್ಯಾಮ್ರಾ ವರ್ಕ್ ಆಗ್ಬೋದು, ಅವ್ರ ಡೈರೆಕ್ಷನ್ ಆಗ್ಬೋದು, ಮೇಡಮ್ದು ಸ್ಟಾರ್, ಇವತ್ತಿದ್ದು ಸ್ಟಾರ್, ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ನಾನು ಆವಾಗ ನನ್ನ ಒಂದು ಟೀಮು ಹುಡುಕ್ತಾ ಇದ್ವಿ, ಒಂದು ಈ ಥರ ಒಂದು ಚೆಹರೆ ಇರುವಂಥ ಒಂದು ಆ್ಯಕ್ಟರ್ ಬೇಕು ಅಂತ. ತುಂಬ ಖುಷಿ ಆಯಿತು ನನಗೆ. ಸೊ ಅಭಿಜಿತ್ ಅವ್ರ ನಂಬರ್ನ ಬೇರೆಯವ್ರ ಕೈಯಿಂದ ತಗೊಂಡು ನಾನು ಅವ್ರಿಗೆ ಮಾಡಿದೆ. ಸೊ ದೇ ಆರ್ ವೆರಿ ಹ್ಯಾಪಿ ವಿತ್ ದಸ್.
ಅದಕ್ಕೆ ಪಾಪ ಕರೆದಿದ್ದಾರೆ ನನಗೆ. ನಾನು ಬಹಳ ಸಾಮಾನ್ಯ ವ್ಯಕ್ತಿ ಅಂತ ಏನು ಸಾಧನೆ ಮಾಡಲಿಲ್ಲ, ಇನ್ನೂ ನನ್ನ ಸಾಧನೆಗಳು ಇನ್ನೂ ಇದೆ, ಇನ್ನೂ ಸಾಕಷ್ಟು ವರ್ಷ ಮಾಡಬೇಕಾಗಿರೋದು. ಏನೋ ಕರೆದಿದ್ದಾರೆ ಪ್ರೀತಿಯಿಂದ, ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಅಂದಿದ್ದೆ. ಬಟ್ ನನಗೆ ಇಲ್ಲಿ ಏನು ಫಂಕ್ಷನ್ಗಳು ಹೇಗೆ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತು ಅವ್ರದ್ದು AI ಟೆಕ್ನಾಲಜಿಲಿ ಅವ್ರ ಅಮ್ಮನಿಗೆ ಒಂದು ಉಡುಗೊರೆ ಕೊಟ್ಟಂಥ ವಿಡಿಯೋ ನೋಡಿ ನನಗೆ ನಿಜವಾಗೂ ಆಸೆ ಆಯಿತು. ಯಾಕಂದರೆ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಸೊ ಒಬ್ಬರು ಸಾಮಾನ್ಯ ವ್ಯಕ್ತಿ ಅಂತ ಅವರು ನನಗೆ ಆ್ಯಕ್ಚುಲಿ ಒಂದು ಬೈಟ್ ತೊಗೊಂಡಿದ್ರು. ಅದರಲ್ಲಿ ಸಾಮಾನ್ಯ ಅಮ್ಮನ ಅಸಾಧಾರಣ ಪ್ರತಿಭೆಯನ್ನು ಇಂದ ಈ ಪಿಕ್ಚರ್ ಹೊರಗಡೆ ಬಂದಿದೆ ಅಂತ. ಸೊ ಬಹಳ ಖುಷಿ ಆಯಿತು. ಯಾಕಂದರೆ ಅಭಿಜಿತ್ ಪುರೋಹಿತ್ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಅಮ್ಮನಿಗೆ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್. ಆ್ಯಂಡ್ ಸಕ್ಸಸ್ ಫಾರ್ ಆಲ್ 26 ಅವಾರ್ಡ್ಸ್. ನಿಜವಾಗಿ ಖುಷಿ ಆಯಿತು. ಯಾಕಂದರೆ ನಾನು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಒಂದು ಋಷಭಪ್ರಿಯ ಅಂತ. ಸೊ ನನಗೂ ಗೊತ್ತು ಅದ್ರದ್ದು ಕಷ್ಟ ಎಷ್ಟಿರುತ್ತೆ ಅಂತ. ಯಾಕಂದರೆ ಒಂದು ಫಿನಾನ್ಷಿಯಲ್ ಕಂಡೀಷನ್ಸ್ ನೋಡಬೇಕು, ನಮಗೆ ಅದರಿಂದ ಏನು ರಿಟರ್ನ್ಸ್ ಇರಲ್ಲ. ಬಟ್ ಅಷ್ಟು ಕಷ್ಟಪಟ್ಟು ಮಾಡಿದ್ರು. ಅದರದ್ದು ಕ್ಯಾಮ್ರಾ ವರ್ಕ್ ವಿಶ್ವಜಿತ್ ರಾವ್, ಐ ಥಿಂಕ್ ಈಸ್ ಡೂಯಿಂಗ್ ವೆರಿ ವೆಲ್ ಇನ್ ಕನ್ನಡ ಇಂಡಸ್ಟ್ರಿ ನಾವು. ತುಂಬ ಚೆನ್ನಾಗಿದೆ ವಿಜುವಲ್ಸ್ ಓವರ್ ಆಲ್. ಆ್ಯಂಡ್ ಪ್ರಣವ್ ಅವ್ರ ವೈಫು ನನ್ನ ಸಂಗೀತ ಗುರುಗಳ ಮಗಳು, ಚೆನ್ನಾಗಿ ಮಾಡಿದ್ದೀರಾ ಮ್ಯೂಸಿಕ್. ಇಷ್ಟೇ ಹೇಳಬಲ್ಲೆ. ಸೊ ಆಲ್ ದಿ ಬೆಸ್ಟ್ ಅಮ್ಮ, ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು. ಸಾರಿ, ನಾನು ಸ್ವಲ್ಪ ಲೇಟಾಗಿ ಬಂದೆ, ಶೂಟಲ್ಲಿದ್ದೆ, ಮನೆಗೆ ಬಂದು ಫ್ರೆಶ್ ಆಗಿ ಬರೋದು ಒಂಚೂರು ಲೇಟ್ ಆಯಿತು. ಐ ಆಮ್ ಸಾರಿ ಫಾರ್ ದಟ್. ಆ್ಯಂಡ್ ಎಲ್ಲ ಗಣ್ಯರಿಗೂ ನಮಸ್ಕಾರ, ಗಿರಿಜಮ್ಮಂಗೆ ನಮಸ್ಕಾರ, ಗಿರಿಧರ್ ಸರ್ ನಮಸ್ಕಾರ, ಪುಟಾಣಿಗೆ ಹಾಯ್. ಇದು ಶಾರ್ಟ್ ಫಿಲ್ಮ್, ನೀವು ಶಾರ್ಟ್ ಫಿಲ್ಮ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ನಾನು ಶಾರ್ಟ್ ಫಿಲ್ಮ್ ಅಂತ ಹೇಳಲ್ಲ ಸರ್, ಇದು ಫಿಲ್ಮ್. ದಿಸ್ ಇಸ್ ಎ ಫಿಲ್ಮ್. ಯಾಕೆಂದರೆ ಸಿನಿಮಾದವ್ರು ನಾವುಗಳು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮಾಡಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು, ಅಷ್ಟು ಎಫರ್ಟ್ ಹಾಕಿದ್ದೀರಾ. ಎಂಟೈರ್ ಟೀಮ್, ಮ್ಯೂಸಿಕ್ಕು, ಕ್ಯಾಮ್ರಾ, ಇದನ್ನ ಇಟ್ಕೊಂಡು ಕತೆ ಹೇಳ್ಬೋದು ಅಂತ ತೋರಿಸಿರೋ ಡೈರೆಕ್ಟ್ರು ಸರ್ ನೀವು. ಇದನ್ನ ನಾವು ಬೇರೆ ಭಾಷೆಗಳಲ್ಲಿ ಈ ಸಿನಿಮಾ ಬಂದ್ಬಿಟ್ಟಾಗ, ಮಲಯಾಳಮಲ್ಲಿ ಬಂದ್ಬಿಟ್ಟಾಗ ಎಂಥ ಸಿನಿಮಾ, ಏನು ಕಂಟೆಂಟು ಅಂತೀವಿ. ಬಟ್ ನಿಜವಾಗ್ಲೂ ನೀವು ಅದನ್ನು ನಮ್ಮ ಕನ್ನಡದಲ್ಲಿ ಮಾಡಿದ್ದೀರಾ. ವಿ ಆರ್ ಲಕ್ಕಿ. ಈ ಥರ ಮೇಕರ್ಸ್ಗಳು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ವಿ ಆರ್ ಹ್ಯಾಪಿ ಫಾರ್ ದಟ್. ಇದು ಲಕ್ಷ್ಮಿಗೆ ನಾನು ಹೇಳೋ ಒಂದು ಕ್ಯಾಪ್ಷನ್ನು, ಮಾತೆ, ಮನೆ, ಮನಸ್ಸು, ಇದು ಮೂರು ಸೇರಿದ್ರೆ ನಿಮ್ಮ ಲಕ್ಷ್ಮಿ. ಆ ಲಕ್ಷ್ಮಿ ಬರೀ ಹಣಕಾಸಿನ ವಿಚಾರವಾಗಲ್ಲ, ಎಲ್ಲದರಲ್ಲೂ ನಿಮಗೆ ಮನೆ ತುಂಬಲಿ, ಮನಸ್ಸು ತುಂಬಲಿ. ನಿಮ್ಮ ತಾಯಿ ನಿಮ್ಮ ಪಕ್ಕದಲ್ಲೇ ಲಕ್ಷ್ಮಿ ರೂಪದಲ್ಲಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಲಕ್ಷ್ಮಿ ಬೇಡ. ಆ್ಯಂಡ್ ಫೈನಲ್ ಆಗಿ ಒಂದೆರಡು ಮಾತು ಹೇಳ್ಬಿಟ್ಟು ನಾನದು ಮುಗಿಸ್ತೀನಿ. ನನಗೆ ಪರ್ಸ್ನಲಾಗಿ ಕನೆಕ್ಟ್ ಆಗಿದ್ದು, ನಾನು ಅಭಿಮಾನಿ ಅಂತ ಹೇಳಿದ್ದೀನಿ ಅಂತಂದರೆ, ನನ್ನ ತಾಯಿ, ನನಗೆ ತಾಯಿನ ಕಳ್ಕೊಂಡೆ. ನಾನು ಮಿಸ್ಸಿಂಗ್ ಬಾಯ್ ಅಂತ ಒಂದು ಸಿನಿಮಾ ಮಾಡೋ ಟೈಮ್ನಲ್ಲಿ, ಅದು ರಿಲೀಸ್ ಬಿಫೋರೇ ನನ್ನ ತಾಯಿನ ನಾನು ಕಳ್ಕೊಂಡೆ. ನಿಮ್ಮಲ್ಲಿ ನನ್ನ ತಾಯಿ ನೋಡಿದೆ ನಾನು. ಬಹುಶಃ ನನ್ನ ತಾಯಿ ಇದ್ದಿದ್ದರೆ ಇವಾಗ ಸೃಜನ್ ಸರ್ ಏನು ಮಾಡ್ತಿದ್ರು, ಇವಾಗ ಅಭಿಜಿತ್ ಅವ್ರು ಏನು ಮಾಡ್ತಿದ್ರು, ನನ್ನ ತಾಯಿಗೆ ನಾನು ಅದೇನೋ ಮಾಡ್ತಿದ್ದೇನೋ. ಬಟ್ ಅಭಿಜಿತ್ ಅವರಲ್ಲಿ ನನ್ನನ್ನು ನೋಡಿದೆ, ನಿಮ್ಮಲ್ಲಿ ನನ್ನ ತಾಯಿನ ನೋಡಿದೆ. ಸೊ ಇದು ಒಂದು ತಾಯಿಯ ಕಾರ್ಯಕ್ರಮ. ಹಾಗಾಗಿ ಇದಕ್ಕೆ ನಾವು ಬೇರೆ ಇದೆಲ್ಲ ಹೇಳ್ಕೊಂಡು ಬ್ಯುಸಿ ಇದ್ದೀವಿ, ಅದಿದ್ದೀವಿ, ಅದು ನಿಮ್ಗೆ ಕೇಳಿದ ತಕ್ಷಣ ನನಗೆ ಬರಬೇಕು ಅನ್ನಿಸ್ತು. ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಫಂಕ್ಷನ್. ಅಂದ್ರೆ ಅದು ಅವ್ರ ಒಂದು ಹಿರಿ ಜೀವದ ಹುಟ್ಟುಹಬ್ಬ, ಅವ್ರ ಆಶೀರ್ವಾದ ಇದ್ದರೆ ಎಲ್ಲರಿಗೂ ನೋಡಿ, ಅವರ ತಾಯಿ ಆಶೀರ್ವಾದ ಇರೋದಕ್ಕೆ ಮಗ ಇವತ್ತು ಬೆಳೀತಾ ಇದ್ದಾರೆ. ಹಾಗೆ ನಾವು ನಮ್ಮ ಪೇರೆಂಟ್ಸ್ನ ರೆಸ್ಪೆಕ್ಟ್ ಮಾಡಿದ್ರೆ ಎಲ್ಲೋ ಅವರು ಇರಲಿ ಇಲ್ಲದೆ ಹೋಗಲಿ, ಎಲ್ಲಿಂದನೋ ನಮ್ಮ ಏಳಿಗೆನ ಅವ್ರು ಬಯಸ್ತಾರೆ, ಖುಷಿ ಪಡ್ತಾರೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ತುಂಬ ಒಳ್ಳೆಯದಾಗಲಿ. ಇನ್ನಷ್ಟು ಹೆಚ್ಚಿನ ಕನಸುಗಳು, ಶಾರ್ಟ್ ಫಿಲಮ್ ಅಲ್ಲ, ಲಾಂಗ್ ಫಿಲಮ್, ಲೆಂತಿ ಫಿಲಮ್, ಫ್ಯೂಚರ್ ಫಿಲ್ಮ್ಸು ನಿಮ್ಮಿಂದ ಮಾಡಿ. ಆ್ಯಂಡ್ ಇವರು ಸಾಮಾನ್ಯರು ಅಂತಿದ್ದಾರೆ, ಇವರು ಸಾಮಾನ್ಯರಲ್ಲ. ಇವತ್ತಿಗೂ ಯಾವಾಗಲೂ ಅಸಾಮಾನ್ಯರೇ ನಾನು ಸಾಮಾನ್ಯ ಅಂತ ಹೇಳ್ಕೊಳ್ಳೋದು. ಇವ್ರ ಹಾಡು ಇವತ್ತಿಗೂ ಎಲ್ರಿಗೂ ಕಿವಿಲಿ ಗುಣಗುಟ್ಟತ್ತೆ, ಅದು ಯಾವತ್ತಿಗೂ ಮಾತಾಡುತ್ತೆ, ಅವ್ರ ಕೆಲಸಗಳು ಮಾತಾಡುತ್ತೆ. ಸರ್ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಆ ಮರಿಗೂ ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಕಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಮಗನ ಮಾಡಿಸಿದ್ದಕ್ಕೆ ನಾನು ಆ್ಯಕ್ಟಿಂಗ್ ಮಾಡಿದೆ. ಇಲ್ದಿದ್ರೆ ನನಗೇನು ಗೊತ್ತಿಲ್ಲ, ಏನಿಲ್ಲ. ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಮಾಡಿ ಆ್ಯಕ್ಟಿಂಗ್ ಮಾಡಿದೆ. ಆದ್ರೂ ಮಂದೆಲ್ಲ ಅಷ್ಟು ಇಷ್ಟಪಟ್ಟು ನನಗೆ ಬೆಸ್ಟ್ ಆ್ಯಕ್ಟರ್ ಅಂತ ಬಂತು. ಆಮೇಲೆ ಅದು ಸೌತ್ ಇಂಡಿಯನ್ ವುಮೆನ್ಸ್ ಅದು ಅವಾರ್ಡ್ ಬಂತು, ಅಚೀವ್ ಅವಾರ್ಡು ಅದು ಒಂದು ಬಂತು. ಮತ್ತು ವೀರವನಿತೆ ಅಂತ ಅದು ನಾನು ಒಳ್ಳೆ ಅಂತಿದ್ದೆ, ಹಗಲೆಲ್ಲ ಹೇಳ್ತಿದ್ದೆ, ನಾವು ಒಳ್ಳೆ ಅಂತಿದ್ದೆ. ಬಿಡಲಿಲ್ಲ, ಕಡೆಗೆ ನಿಂದೆ ಸ್ಟೋರಿಗೆ ಹೆಂಗೆ ಮಾಡ್ತೀನಿ, ನೀವು ಮಾಡಬೇಕು ಅಂತ ಬಿದ್ದು ಜುಲಿ ಮಾಡಿ ಕರ್ಕೊಂಡು. ನೀವು ಆ್ಯಕ್ಟಿಂಗೇ ಮಾಡಿಲ್ಲ, ನೀವು ಹೇಗೋ ಇದ್ದೀರೋ ಹಾಗೆ ಮಾಡಿದ್ದೀರಾ, ಅದೇ ನಿಮ್ಮ ಬ್ಯೂಟಿ. ಅದೇ ಏನು ಮಾಡೇ ಇಲ್ಲ. ಆಮೇಲೆ ಒಬ್ಬ ಡೈರೆಕ್ಟ್ರಾಗಿ ಹೇಳಿದ್ರೆ, ಮಗನಾಗಿ ತಾಯಿ ನಿಮ್ಮ ಮಗನ ಬಗ್ಗೆ ಏನು ಹೇಳ್ತೀರಾ? ಭಾರಿ ಪ್ರೀತಿ ಅವಂಗೆ. ಇಂಥ ಎಲ್ಲ ಒಂದು ಸ್ವಲ್ಪ ಇದ್ದಿದ್ರು ಭಾಳ ಖುಷಿ ಪಡ್ತಾನೆ. ತಾಯಿಗೆ ಅಷ್ಟು ಏನು ಸೌತ್ ಇಂಡಿಯನ್ ಅವಾರ್ಡ್ಗೆ ಹೋಗಿದ್ದೆ, ಎಷ್ಟು ಒಂದು ಚಂದನ ಸೀರೆ ಕೊಡಿಸಿದ, ಮ್ಯಾಚಿಂಗ್ ಚಪ್ಪಲಿ, ಮ್ಯಾಚಿಂಗ್ ಬಳಿ, ಒಳಗಿನ ಸರ ಕಿವಿ ಎಲ್ಲ ಮ್ಯಾಚಿಂಗ್ ಹಾಕಿಸಿ ಕರ್ಕೊಂಡು ಹೋಗಿದ್ದೆ. ಅವನೇ ರೆಡಿ ಮಾಡಿ ಕರ್ಕೊಂಡು ಹೋಗ್ಯಾನ. ಅಷ್ಟು ಇಂಟ್ರೆಸ್ಟ್ ಅವಂಗ ಎಲ್ಲದಕ್ಕೂ. ಒಳ್ಳೆ ನನಗೆ ಯಾಕೆ ಇಷ್ಟು
ವಯಸ್ಸಾಗ್ಯದ ಯಾಕೆ ಅಂತ ನಾ ಅಂತೀನಿ, ಏನಿಲ್ಲ ನೀ ಹಿಂಗೆ ಮಾಡಿದ್ರೆ ಚಂದ ಅಂತ ಎಲ್ಲದಕ್ಕೂ ಇಂಟ್ರೆಸ್ಟ್ ಇದು ಇದು ಜನರೇಷನ್ ಇರುವಂಥದ್ದು. ಮಗ ಡೈರೆಕ್ಟ್ರು, ತಾಯಿ ಆ್ಯಕ್ಟ್ರಸ್ಸು, ಇಲ್ಲೊಬ್ರು ಛೋಟಾ ಸ್ಟಾರ್ ಬೇರೆ ಇದ್ದಾರೆ. ಸೊ ಇವ್ರ ಜೊತೆ ಅನುಭವ. ಹೌದು, ಇವನು ನನ್ನ ಮೊಮ್ಮಗ. ಅದಕ್ಕೆ ಹೇಳಿದ್ದು ಖುಷಿ ಅಂದ್ರೆ ಭಾಳ ಪ್ರೀತಿ ಅವ್ನು. ನಮ್ಮ ಅಣ್ಣ ಇದ್ದಂಗೆ, ನಮ್ಮ ತಂದೆ ಇದ್ದಂಗೆ. ಅಷ್ಟು ಪ್ರೀತಿ, ಅಷ್ಟು ಕಾಳಜಿ ಮಾಡ್ತಾನೆ ನನಗೆ. ಅಮ್ಮ ಅಮ್ಮ ಯಾವಾಗಲೂ ನನ್ನ ಜೋಡಿನ. ಅದಕ್ಕೆ ಅವನು ಕರ್ಕೊಂಡು ಪಿಕ್ಚರ್ ಮಾಡಿ. ಅಮ್ಮ, ಇಷ್ಟು ವರ್ಷ ನೀವು ಮನೆ, ಮಕ್ಕಳು, ಯಜಮಾನ್ರು, ಸಂಸಾರ ಎಲ್ಲೋ ಒಳಗಡೆ ಆಸೆ ಇರುತ್ತೆ. ಅದ್ರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೆನ್ಸಿಟಿವ್ ಥಿಂಗ್ಸ್ನ ನಿಮ್ಮ ಮಗ. ಅದು ನಿಜ ಆದಾಗ, ಅಂದರೆ ಕ್ಯಾಮ್ರಾ ಮುಂದೆ ನೀವು ಬಂದು ನಿಂತಾಗ ನಿಮ್ಗಾದ ಮೊದಲನೇ ಅನುಭವ ಏನು? ಅದೇ ನಾ ಇಷ್ಟು ದಿವಸ ಸುಮ್ಮನೆ ಖಾಲಿ ವೇಸ್ಟ್ ಇದ್ನಲ್ಲ, ನಾನು ಏನೂ ಮಾಡಿಲ್ಲ. ಎಷ್ಟು ಒಂದು ಇದು ಎಷ್ಟು ಚಲೋ ಇದು ಮಾಡಿಬಿಟ್ಟ ನನಗೆ ಅಂತೇಳಿ ಭಾಳ ಖುಷಿ ಆಯ್ತು ನನಗೆ. ಸೊ ಫೈನಲಿ ಇಷ್ಟು ಪ್ರಶಸ್ತಿಗಳೆಲ್ಲ ಬಂದಾಗ ಇಷ್ಟು ಜನನ ನಿಮ್ಮ ಮಗ ಒಂದು ಸಂಭ್ರಮ ಮಾಡ್ತಿದ್ದಾರೆ. ಇದನ್ನೊಂದು ಹಬ್ಬ, ನಿಮ್ಮ ಹುಟ್ಟು ಹಬ್ಬ, ನಿಜವಾದ ಹುಟ್ಟು ಹಬ್ಬ ಇವತ್ತು. ನೀವು ಹುಟ್ಟಿದ್ದಕ್ಕೆ ಇವತ್ತೊಂದು ದೊಡ್ಡ ಹಬ್ಬ ಇದು. ಸೊ ಇವತ್ತಿನ ಈ ದಿವಸ ಈ ಪ್ರಶಸ್ತಿಗಳು, ಈ ಪುರಸ್ಕಾರಗಳು, ಪ್ರಶಂಸೆಗಳು, ಇದನ್ನೆಲ್ಲ ನೋಡಿ ಏನು ಹೇಳ್ತೀರಾ? ಎಲ್ಲ ಭಾಳ ಖುಷಿ ಆಯ್ತು ನನಗೆ. ಇಷ್ಟಿದು ಮಾಡ್ತಾನಂತ ಗೊತ್ತಿದ್ದಿಲ್ಲ. ಅವನೇನು ಹೇಳಿಲ್ಲ ಮನೆಯೊಳಗೆ, ನನಗೂ ಗೊತ್ತಿಲ್ಲ. ಏನು ಸಾಧಾಂಗ ಫಂಕ್ಷನ್ ಇರ್ತದೆ ಬಿಡು ಅಂಥೇಳಿ ಬಂದೆ ನಾನು. ಇವೆಲ್ಲ ಸರ್ಪ್ರೈಸ್ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯ್ತು. ಅದ್ರಾಗ ನಮ್ಮ ತಂದೆ ತಾಯಿ ತೋರಿಸಿದ ಭಾಳ. ಇದಕ್ಕೆ ಮೇಲೆ ನನಗೇನು ಕೇಳೋದಕ್ಕಿಲ್ಲ. ಸೊ ಅವನು ಮುಂದೆ ಬರಲಿ. ಸೊ ಅಮ್ಮ ಚಿಕ್ಕ ಪಾಪು ಇದ್ದಾಗ, ಆಮೇಲೆ ಮದುವೆ ಫೋಟೋ ಅವ್ರ ತಂದೆದು, ಅದೇ ಅಷ್ಟೇ ಇರೋದು ಅವ್ರ ಹತ್ರ. ಸೊ ಈಗ ಟೆಕ್ನಾಲಜಿ ಮೂಲಕ ಅಮ್ಮ ಅವ್ರ ಅಪ್ಪನ ಹಗ್ ಮಾಡ್ಕೊಂಡಿರೋವಂಥ ಒಂದು ಪೇಂಟಿಂಗ್. ಚಲೋನಾ? ಹಂಗೆ 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 ಹಂಗೆ